ಜಗತ್ತಿನಲ್ಲಿ ಶೀಘ್ರವೇ ಮತ್ತೊಂದು ಯುದ್ಧ. ಇರಾನ್ ಮೇಲೆ ಇಸ್ರೇಲ್ ಯುದ್ಧ ಘೋಷಣೆ ಮಾಡುವ ಸಾಧ್ಯತೆ. ಇರಾನ್ ಮೇಲೆ ಯುದ್ಧಕ್ಕೆ ಇಸ್ರೇಲ್ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಿ ವರದಿ. ಜಗತ್ತಿನಲ್ಲಿ ಶೀಘ್ರವೇ ಮತ್ತೊಂದು ಯುದ್ಧ. ಇರಾನ್ ಮೇಲೆ ಇಸ್ರೇಲ್ ಯುದ್ಧ ಘೋಷಣೆ ಮಾಡುವ ಸಾಧ್ಯತೆ. ಇರಾನ್ ಮೇಲೆ ಯುದ್ಧಕ್ಕೆ ಇಸ್ರೇಲ್ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಿ ವರದಿ. ಮತ್ತೊಮ್ಮೆ ಇಸ್ರೇಲ್ ದಾಳಿ ಮಾಡಿದ್ರೆ ಸಿಡಿದೇಳಲಿದೆ ಇರಾನ್. ಇರಾನ್ನಲ್ಲಿರುವಂತಹ ಅಮೆರಿಕಾದ ನೆಲಗಳನ್ನ ಇರಾನ್ ಟಾರ್ಗೆಟ್ ಮಾಡುವ ಸಾಧ್ಯತೆ. ಈ ಹಿನ್ನೆಲೆಯಲ್ಲಿ ಇರಾಕ್ನಲ್ಲಿರುವಂತಹ ತಮ್ಮ ಸಿಬ್ಬಂದಿಗಳಿಗೆ ತೆರಳುವಂತೆ ಅಮೆರಿಕ ಸೂಚನೆಯನ್ನ ನೀಡಿದೆ. ಇರಾನ್ನಲ್ಲಿ ತುರ್ತು ಸೇವೆಯಲ್ಲಿರುವಂತಹ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ತೆರಳುವಂತೆ ಸೂಚನೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ಸೇನಾಧಿಕಾರಿಗಳ ಕುಟುಂಬಸ್ಥರಿಗೆ ತೆರಳುವಂತ ಸೂಚನೆಯನ್ನ ನೀಡಲಾಗಿದೆ. ಅಮೆರಿಕದ ಸೇನೆಯಿಂದ ತನ್ನ ಸೇನಾಧಿಕಾರಿಗಳ ಕುಟುಂಬಕ್ಕೆ ಸೂಚನೆ. ಯುದ್ಧ ಖಚಿತವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಮೆರಿಕದಿಂದ ಮುನ್ನೆಚ್ಚರಿಕೆ. ಇರಾನ್ ಮತ್ತು ಇರಾಕ್ ಯುದ್ಧ ನಡೆಯುವಂತಹಷ್ಟು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇರಾನ್ ಇರಾಕ್ ಯುದ್ಧ ಏನಾದರೂ ನಡ್ಕೊಂಡ್ರೆ ಅವೆರಡೂ ದೇಶಗಳು ಕೂಡ 10 ರಿಂದ 12 ವರ್ಷ ಅಥವಾ 10 ರಿಂದ 15 ವರ್ಷಗಳ ಹಿಂದಕ್ಕೆ ಹೋಗೋದಂತೂ ಫಿಕ್ಸು. ಜಗತ್ತಿನಲ್ಲಿ ಶೀಘ್ರವೇ ಮತ್ತೊಂದು ಮಹಾಯುದ್ಧವಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇರಾನ್ ಮೇಲೆ ಇಸ್ರೇಲ್ ಯುದ್ಧ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಇರಾನ್ ಮೇಲೆ ಯುದ್ಧಕ್ಕೆ ಇಸ್ರೇಲ್ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಿ ವರದಿ ಮಾಡಲಾಗಿದೆ. ಮತ್ತೊಂದು ಕಡೆ ಇಸ್ರೇಲ್ ದಾಳಿ ಮಾಡಿದ್ರೆ ಸಿಡಿದೇಳೋಕೆ ಇರಾನ್ ತನ್ನ ಸಿದ್ಧತೆಯನ್ನ ಮುಂದುವರಿಸಿದೆ. ಇರಾಕ್ನಲ್ಲಿರುವಂತಹ ಅಮೆರಿಕದ ನೆಲೆಗಳನ್ನ ಇರಾನ್ ಟಾರ್ಗೆಟ್ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ಇರಾಕ್ನಲ್ಲಿರುವಂತಹ ತಮ್ಮ ಸಿಬ್ಬಂದಿಗೆ ತೆರಳುವಂತೆ ಅಮೆರಿಕ ಸೂಚನೆಯನ್ನ ನೀಡಿದೆ. ಇರಾಕ್ನಲ್ಲಿ ತುರ್ತು ಸೇವೆಗಳಲ್ಲಿರುವಂತಹ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ತೆರಳುವಂತೆ ಸೂಚನೆಯನ್ನ ನೀಡಲಾಗಿದ್ದು, ಮಧ್ಯಪ್ರಾಚ್ಯದಲ್ಲಿರುವಂತಹ ಸೇನಾಧಿಕಾರಿಗಳ ಕುಟುಂಬಸ್ಥರಿಗೆ ತೆರಳುವಂತೆ ಸೂಚನೆಯನ್ನ ನೀಡಲಾಗಿದೆ. ಅಮೆರಿಕದ ಸೇನೆಯಿಂದ ತನ್ನ ಸೇನಾಧಿಕಾರಿಗಳ ಕುಟುಂಬಕ್ಕೆ ಸೂಚನೆಯನ್ನ ನೀಡಲಿದ್ದು, ಯುದ್ಧ ಖಚಿತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಮೆರಿಕದಿಂದ ಮುನ್ನೆಚ್ಚರಿಕೆಯೂ ಕೂಡ ಬರ್ತಾ ಇದೆ. ಯುದ್ಧ ಆದ್ರೆ ಎಲ್ಲವೂ ಕೂಡ ನಾಶವಾಗುತ್ತೆ, ಎಲ್ಲವೂ ಕೂಡ ಸರ್ವನಾಶವಾಗುತ್ತೆ. ಅಲ್ಲಿರುವಂತಹ ಜನಸಾಮಾನ್ಯರ ಪರಿಸ್ಥಿತಿ ಹೇಳತೀರದ್ದಾಗುತ್ತೆ. ಇವರೆವರ ಜಗಳದಲ್ಲಿ ಜನಸಾಮಾನ್ಯರು ಸಾವನ್ನು ಅನುಭವಿಸುವಂತಹ ವಿಚಾರಗಳು ಕೂಡ ನಡೆಯುತ್ತೆ.